ರಾಜ್ಯದಲ್ಲಿ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣೆ ಹತ್ತಿರ ಬಂದಂತೆ ಸೆಲೆಕ್ಟಿವ್ ದಾಳಿ ನಡೆದಿದೆ. ಐಟಿ ದಾಳಿಯಲ್ಲಿ ನಮ್ಮವರನ್ನೇ ಟಾರ್ಗೆಟ್ ಮಾಡಲಾಗಿದೆ ಅಂತ ಬಳ್ಳಾರಿಯಲ್ಲಿ ಸಚಿವ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಐಟಿ ಅಧಿಕಾರಿಗಳು ನ್ಯಾಯಬದ್ಧ ದಾಳಿ ನಡೆಸಲೇ ಇಲ್ಲ, ಅವರನ್ನೆಲ್ಲ ಟ್ರ್ಯಾಪ್ ಮಾಡುವ ಅವಕಾಶ ನಮಗಿತ್ತು, ಆದರೆ ನಾವು ಐಟಿ ಅಧಿಕಾರಿಗಳನ್ನ ಟ್ರ್ಯಾಪ್ ಮಾಡೋದಿಲ್ಲ ಅಂತ ಬಳ್ಳಾರಿಯಲ್ಲಿ ಸಚಿವ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೆಲೆಕ್ಟಿವ್ ಆಗಿ ಐಟಿ ದಾಳಿ ನಡೆದಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಡಿಕೆ ಶಿವಕುಮಾರ್. ನಮಗೂ ಕೂಡ ಆ ರೀತಿ ನಮ್ಮ ಎದುರಾಳಿಗಳನ್ನು ಟ್ರ್ಯಾಪ್ ಮಾಡುವ ಅವಕಾಶ ಇತ್ತು, ಆದರೆ ನಾವು ಅದನ್ನು ಮಾಡಲಿಲ್ಲ. ಆದರೆ ಐ ಟಿಯವರು ನಮ್ಮ ಮೇಲೆ ಸೆಲೆಕ್ಟಿವ್ ಆಗಿ ನಮ್ಮ ಕಡೆಯವರನ್ನು ಟಾರ್ಗೆಟ್ ಮಾಡಿ ಐಟಿ ರೇಡ್ಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಬಳ್ಳಾರಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಜೊತೆಗೆ ನಮ್ಮ ಬಳಿ ಕೂಡ ಸರ್ಕಾರ ಇತ್ತು, ನಾವು ಕೂಡ ನಮ್ಮ ರಾಜಕೀಯ ಎದುರಾಳಿಗಳನ್ನು ಟ್ರ್ಯಾಪ್ ಮಾಡಬಹುದಾಗಿತ್ತು ಅನ್ನುವಂಥ ಒಂದು ಹೇಳಿಕೆಯನ್ನು ಸಚಿವ ಡಿಕೆ ಶಿವಕುಮಾರ್ ನೀಡಿದ್ದಾರೆ. ನೋಡಿ, ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಕೆಲವು ಸೆಲೆಕ್ಟಿವ್ ರೈಡ್ಗಳು ಕಾಣ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಆಫೀಸರ್ಸ್ಗೆ ಇನ್ನು ನ್ಯಾಯಬದ್ಧವಾದಂಥ ರೈಡ್ಗಳು ಮಾಡಬೇಕು ಅಂತೇಳಿ ಇನ್ನೂ ಜ್ಞಾನನೂ ಬರಲಿಲ್ಲ, ಅರಿವು ಬರಲಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಭಯಭೀತಿ ಬರುವಂಥ ಕೆಲಸ ಇವತ್ತು BJP ಸರ್ಕಾರ ಇವತ್ತು ಮಾಡಿಸ್ತಾ ಇದೆ. ಇದನ್ನು ಕಡಾಖಂಡಿತವಾಗಿ ನಾನು ಖಂಡಿಸ್ತಾ ಇದ್ದೇನೆ. ನಾವು ಬೇಕಾದಷ್ಟು ಅವರೆಲ್ಲರನ್ನೂ ಟ್ರ್ಯಾಪ್ ಮಾಡೋಂಥ ಒಂದು ಅವಕಾಶ ಇತ್ತು, ಯಾರನ್ನೂ ಮಾಡಲಿಲ್ಲ. ಸುಮ್ಮನೆ ಏನೋ ನೆಪಕ್ಕೆ ಯಾವುದೋ ಕೆಲವು ಜಾಗಗಳಿಗೆ ಹೋಗ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ಮುಖಂಡರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈ ರೀತಿ ಅಧಿಕಾರಿ ದುರುಪಯೋಗ ನಡೀತಾ ಇದೆ. ಯಾವ್ದು ಸುಮ್ಮನೆ ಅವೆಲ್ಲ ಡ್ರಾಮಾ ಬಿಡ್ರಿ. ಯಾವುದು ಯಾರ ಕೈ ಹಿಡ್ದಿದಾರ, ಸುಮ್ಮನೆ ಎಲ್ಲ ಏನು ಇಲ್ಲ ಅನ್ನೋದ್ ಕಡೆ ಸುಮ್ಮನೆ ತೋರ್ಸಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಕಾಂಗ್ರೆಸ್ ಅವ್ರ ಮೇಲೆ ಉದ್ದೇಶಪೂರ್ವಕವಾಗಿ ಐಟಿ ರೇಡ್ ಆಗ್ತಾರೆ. ಕೊನೆ ಟೈಮಲ್ಲಿ ಮಾಡೋದು ಏನು ಸರ್, ಅಂದರೆ ಭಯಪಡಿಸೋದು ಸರ್ ಕಾರ್ಯಕರ್ತರು? ಹೌದು, ಅಷ್ಟೇ. ಅದೇ ಎಲ್ಲ ಟೈಮಲ್ಲೂ ಇದನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತಾ ಇಲ್ಲ. ಕೋಟಿಗಟ್ಟಲೆ ದುಡ್ಡು ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ನಮಗೂ ಗೊತ್ತು. BJPಯಿಂದ ಒಬ್ಬರ ಹತ್ರನೂ ಹಿಡಿಲಿಲ್ಲ, ₹1 ಕ್ಯಾಶ್ ಇರಲಿಲ್ಲ, ಸುಮ್ಮನೆ ಒಂದು ನೆಪಕ್ಕೆ ಹೋಗಿ ಮಾಡ್ತಾ ಇದ್ದಾರೆ. ಏನು ಕಂಪ್ಲೇಂಟ್ ಕೊಡೋದು? ಜನ ಕಂಪ್ಲೇಂಟ್ ಕೊಡ್ತಾರೆ, ಉತ್ತರ ಕೊಡ್ತಾರೆ ಅದಕ್ಕೆ. ಹೌದೌದು. ನಿನ್ನೆ ಶಿವಮೊಗ್ಗದಲ್ಲೂ ಕೂಡ ದುಡ್ಡು ಕೊಟ್ಟು ಸಿಕ್ಕಿತ್ತು, ಅಲ್ಲಿ ಕೂಡ ಯಡಿಯೂರಪ್ಪ ರಾಘವೇಂದ್ರ ಅವರು ಕೂಡ ಹೇಳಿದ್ರು ಕಾಂಗ್ರೆಸ್ನವರು. ಆಯ್ತು, 2 ಕೋಟಿ ಮೊದಲು ಸಿಕ್ಕಿತ್ತಲ್ಲ ಶಿಕಾರಿಪುರದಲ್ಲೋ ಅಲ್ಲೆಲ್ಲೋ, ಯಾಕೆ ಅದನ್ನು ಅದ್ರ ಜವಾಬ್ದಾರಿ ತೆಗೆದುಕೊಳ್ಳಲಿಲ್ಲ?